ಮೈಸೂರು ಲೋಕಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇದ್ವಿ. ಪ್ರತಾಪ್ ಸಿಂಹ ಬದಲಿಗೆ ಮತ್ತೊಬ್ಬ ಸ್ಟಾರ್ ಹೆಸರನ್ನ ಸೂಚಿಸಿದ್ರ? ಹಾಗಾದ್ರೆ ಪಬ್ಲಿಕ್ ಟಿವಿ ಸ್ಕೂಪ್ ಇದು, ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಮೈಸೂರು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಚಾರದಲ್ಲಿ ಮಹಾ ಬೇಟೆ ಆಯ್ತಾ? ಹಾಗಾದ್ರೆ ಆ ಬೇಟೆಗೆ ಸಿಲುಕಿದ್ರ ಸಂಸದ ಪ್ರತಾಪ್ ಸಿಂಹ ಅನ್ನೋ ಪ್ರಶ್ನೆ ಇದೆ. ಹಾಲಿ ಎಂಪಿಗೆ, ಅದರಲ್ಲೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನುಮಾನ ಅನ್ನೋ ಡೆವಲಪ್ಮೆಂಟ್ ಯಾಕಾಯ್ತು, ಹೇಗಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಬದಲಾಗಿ ಪ್ರತಾಪ್ ಸಿಂಹ ಅವರ ಬದಲಿಗೆ ಮತ್ತೊಬ್ಬ ಸ್ಟಾರ್ ಹೆಸರನ್ನ BS ಯಡಿಯೂರಪ್ಪ ಅವರು ಸೂಚಿಸಿದ್ರ? ಅದರ ಅಣತಿಯಂತೆ, ಅವರ ಮಾತಿನ ಅಣತಿಯಂತೆ ಮಹಾಬೇಟೆ ಆಯ್ತಾ ಮೈಸೂರು ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಇದನ್ನ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾ ಅನ್ನೋ ಕುತೂಹಲ ಹಾಗೂ ಪ್ರಶ್ನೆ ಅಂತೂ ಇದ್ದೇ ಇದೆ. ಪ್ರತಾಪ್ಗೆ ಪರ್ಯಾಯವಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಸೂಚಿಸಿದ್ದಾರೆ ರಾಜ್ಯ ನಾಯಕರು. ಅದರಲ್ಲೂ ಬಿಜೆಪಿ ಮಟ್ಟಿಗೆ ಸುಪ್ರೀಂ ಅಂತ ರಾಜ್ಯ ಮಟ್ಟದಲ್ಲಿ ಇರೋದು BS ಯಡಿಯೂರಪ್ಪ ಅವರು. ಸೊ ಅವರೇ ಒಂದು ಹೆಸರನ್ನ ಸೂಚಿಸಿದ್ರ? ಹಾಗಾದ್ರೆ ಅವರ ಮಾತನ್ನ ಕನ್ಸಿಡರ್ ಮಾಡೋ ಹಂತಕ್ಕೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಬಂತ ಅನ್ನೋ ವಿಚಾರ ಕೂಡ ಇದೆ. ಚುನಾವಣಾ ಲೆಕ್ಕಾಚಾರ ಮೈಸೂರಿನಲ್ಲಿ ಹೇಗೆ ಬದಲಾಯಿತು, ಯಾರಿಂದ ಬದಲಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಉನ್ನತ ಮೂಲಗಳಿಂದಲೇ ಲಭ್ಯ ಆಗಿರೋ ಮಾಹಿತಿ ಇದು. ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಕಸರತ್ತು ದೆಹಲಿ ಮಟ್ಟದಲ್ಲಿ ಆಗ್ತಾ ಇತ್ತಲ್ಲ, ದೆಹಲಿ ಅಂಗಳದಲ್ಲಿ ಆಗ್ತಾ ಇತ್ತಲ್ಲ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ರೆ ಇನ್ನೊಬ್ಬ ಸ್ಟಾರ್ ಅಭ್ಯರ್ಥಿ ಮುನ್ನೆಲೆಗೆ ಬರ್ತಾರೆ ಅನ್ನೋ ವಿಚಾರ ಬಂತಲ್ಲ, ಅದು ಯಾರಿಂದ ಶುರುವಾಯಿತು ಡಿಸ್ಕಷನ್ ಅನ್ನೋ ವಿಚಾರದ ಮಾಹಿತಿ. ನಾಲ್ಕು ದಿನ ನಡೆದಿತ್ತು ಮಹಾ ಚದುರಂಗದಾಟ. ದೆಹಲಿಯಲ್ಲೇ ಕೂತು ಸ್ಕೆಚ್ ಹಾಕಿದ ಆ ಟಾಪ್ ಲೀಡರ್ ಅನ್ನುವಂತಹ ವಿಚಾರ. ಮೈಸೂರು ಅಭ್ಯರ್ಥಿ ಬದಲಾವಣೆಗೆ ವಾರದ ಮೊದಲೇ ನಡೆದಿತ್ತು ಸ್ಕೆಚ್ಚು, ಬ್ಲೂ ಪ್ರಿಂಟು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಚದುರಂಗದಾಟದಲ್ಲಿ ಚೆಕ್ ಮೇಟ್ ಇಟ್ಟವರು ಪ್ರತಾಪ್ ಸಿಂಹಗೆ ಯಾರು? ಜೊತೆಗೆ ಆ ಎರಡು ಮಹಾಶಕ್ತಿಗಳ ಚದುರಂಗದಾಟಕ್ಕೆ ಪ್ರತಾಪ್ ಸಿಂಹ ಅವರ ಅಜಯ ಓಟಕ್ಕೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಯಾರ ಹೆಸರನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದು, ಯಾಕಾಗಿ ಇಟ್ಟಿದ್ದು ಗೊತ್ತಾ? ಈ ಬಗ್ಗೆ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕಿಂಗ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಟಿಕೆಟ್ ವಿಚಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಇಡೀ ರಾಜಕೀಯ ಲೆಕ್ಕಾಚಾರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಬದಲಾಯಿತು, ಸ್ಟ್ರಾಟಜಿಗಳು ಏನು, ಉದ್ದೇಶ ಏನು, ಯಾವ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರಿಗೆ ನೋ ಅನ್ನೋ ಬೋರ್ಡ್ ಅನ್ನ ತೋರಿಸಲಾಗ್ತಾ ಇದೆ, ಅವಾಗ ಡೀಟೇಲ್ಸ್ ನೋಡೋಣ. ಪ್ರತಾಪ್ ಸಿಂಹ ಹೆಸರಿನ ಜೊತೆಗೆ ಯದುವೀರ್ ಹೆಸರನ್ನ ಕೂಡ ಶಿಫಾರಸು ಮಾಡಲಾಗಿದೆ. ಬಿಜೆಪಿ ಚುನಾವಣಾ ಸಮಿತಿಗೆ ಶಿಫಾರಸು ಹೋಗಿದೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಯಡಿಯೂರಪ್ಪ ಹಾಗೂ RSS ನಾಯಕರೊಬ್ಬರ ಚೆಸ್ ಗೇಮ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಧಾನಿ ಮೋದಿ ಕೈಯಲ್ಲಿ ಪ್ರತಾಪ್ ಸಿಂಹ ಅವರ ಭವಿಷ್ಯ ಹಾಗಾದ್ರೆ ಇದೆಯಾ, ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಇನ್ನೊಂದು ಕಡೆಗೆ ಪ್ರತಾಪ್ ಸಿಂಹ ಅವರ ಬದಲಾಗಿ ರಾಜ ಮನೆತನಕ್ಕೆ ಮಣೆ ಹಾಕುವಂತಹ ಕೆಲಸ ರಾಜ್ಯ ನಾಯಕರಿಂದ ಆಗಿತ್ತು, ಮತ್ತೆ ಸಂಘ ಪರಿವಾರದ ನಾಯಕರಿಂದ ಆಗಿದ್ದು ಗೊತ್ತಾಗ್ತಾ ಇದೆ. ನಿಮಗೆ ನೆನಪಿರ್ಬೋದು, ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಹಾಲಿ ಸಂಸದರಿದ್ರು ಕೂಡ ಟಿಕೆಟ್ ಶಿಫಾರಸು ಮಾಡಬೇಕಾದ್ರೆ 3 ಜನರ ಹೆಸರನ್ನ ಕಳಿಸ್ಕೊಡೋದು ಬಿಜೆಪಿಯ ಸಂಪ್ರದಾಯ. ಅದು ಲೋಕಸಭೆ ಚುನಾವಣೆ ಇರ್ಬೋದು, ಅಥವಾ ವಿಧಾನಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು. ಸಿಟ್ಟಿಂಗ್ MP ಇರ್ತಾರೆ, ಬಿಜೆಪಿ ಅವರೇ ಆಗಿದ್ರು, ಅವ್ರ ಜೊತೆಗೆ ಇನ್ನೂ 2 ಹೆಸರನ್ನ ಕಳಿಸ್ಕೊಡ್ಬೇಕು. ಆ 2 ಹೆಸರು ಯಾಕೆ, ಅವರನ್ನ ತಂದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಹೈಕಮಾಂಡ್ ಈ ವಿಚಾರದಲ್ಲಿ ಏನ್ ಕನ್ಸಿಡರೇಷನ್ ಅನ್ನ ಮಾಡುತ್ತೆ, ಜೊತೆಗೆ BSY ಸೇರಿದಂತೆ ಸಂಘ ಪರಿವಾರದ ನಾಯಕರು ರೆಡ್ ಸಿಗ್ನಲ್ ಅನ್ನ ಪ್ರತಾಪ್ ಸಿಂಹ ಅವರಿಗೆ ತೋರ್ತಾ ಇರೋದ್ರ ಹಿಂದಿನ ಸ್ಟ್ರಾಟಜಿ ಏನು, ಲೆಕ್ಕಾಚಾರ ಏನು, ಡೀಟೇಲ್ಸ್ ಏನೇನು ಕೊಡ್ತೀರಿ ಅಂತ?
ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯ ಇತ್ತೀಚಿನ ತಂತ್ರಗಾರಿಕೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಗುರಿ ಮುಖ್ಯ ಅಷ್ಟೇ, ದಾರಿ ಯಾವುದಾದ್ರೇನು ಅನ್ನೋದು ಒಂದು ಸಂದೇಶ ಕಾಣ್ತಾ ಇದೆ. ಹಾಗಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ವಿಚಾರದಲ್ಲೂ ಕೂಡ ಅದೇ ಸ್ಟ್ರಾಟಜಿಯನ್ನ ಬಿಜೆಪಿ ಹೈಕಮಾಂಡ್ ಮಾಡ್ದಂಗಿದೆ. ಯಾಕೆಂದ್ರೆ 4 ದಿನಗಳ ಹಿಂದೆ 2 ಹೆಸರಿತ್ತು. ಅಂದ್ರೆ ಪ್ರತಾಪ್ ಸಿಂಹ ಮತ್ತೆ ಅಪ್ಪಚ್ಚು ರಂಜನ್ ಅವರು. ರಾಜ್ಯ ಬಿಜೆಪಿ ನಾಯಕರು ಆ ಒಂದು ಹೆಸರುಗಳನ್ನ, ಆ ಒಂದು ಅಭಿಪ್ರಾಯವನ್ನ ಪಡೆಯಬೇಕಾದ್ರೆ ಆ 2 ಹೆಸರುಗಳನ್ನ ಫೈನಲ್ ಲಿಸ್ಟ್ ಮಾಡಿ ಬಿಜೆಪಿ ಹೈಕಮಾಂಡ್ ಮುಂದೆ ಇಡ್ತಾರೆ. ಆದ್ರೆ ಯಡಿಯೂರಪ್ಪನವರು ಒಂದು ದಿನ ಮುಂಚಿತವಾಗಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿಯೇ ಈ ಒಂದು ಮೈಸೂರು ಲೋಕಸಭಾ ವಿಚಾರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇತ್ತು. RSS ನ ಪ್ರಮುಖ ನಾಯಕರು ಮತ್ತೆ ಯಡಿಯೂರಪ್ಪನವರು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರ ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲೋ ಒಂದ್ ಕಡೆ ಆ ಅಭ್ಯರ್ಥಿಯನ್ನ, ಯಾಕೆಂದ್ರೆ ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಂತವ್ರು ಪ್ರತಾಪ್ ಸಿಂಹ ಅವರು. ಹಾಗಾಗಿ ಸಾಕಷ್ಟು ಒಂದ್ ರೀತಿಯಲ್ಲಿ ಪ್ರಾಜೆಕ್ಟ್ ಗಳನ್ನ ತಂದು ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿದೆ. ಹಾಗಾಗಿ ಅದಕ್ಕೆ ಸೂಟ್ ಆಗುವಂತಹ ಒಂದು ಇನ್ನೊಬ್ಬ ವ್ಯಕ್ತಿಯನ್ನ ತರಬೇಕು, ಅಭ್ಯರ್ಥಿಯನ್ನ ಅಲ್ಲಿಗೆ ತರಬೇಕು ಅನ್ನುವಂತ ಸಂದರ್ಭದಲ್ಲಿ ಯದುವೀರ್ ಅವರ ಹೆಸರನ್ನ ಯಡಿಯೂರಪ್ಪನವರು ಮತ್ತೆ RSS ನಾಯಕರೊಬ್ರು ಪ್ರಸ್ತಾಪ ಮಾಡಿದ್ದಾರೆ. ಕೇವಲ ಯದುವೀರ್ ಅವರ ಹೆಸರನ್ನು ತಂದ ಮಾತ್ರಕ್ಕೆ ಅವರನ್ನು ಒಪ್ಪಿಸ್ಬಿಡ್ತೀವಿ ಏನೋ ಇದು ಕೂಡ ವಿಶ್ವಾಸವೂ ಕೂಡ ಅವರಲ್ಲಿ ಇರಲಿಲ್ಲ. ಆದ್ರೆ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಿ ಬಿಜೆಪಿ ಹೈಕಮಾಂಡ್ ನ ನಾಯಕರ ಮುಖಾಂತರವೇ ಯದುವೀರ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯದುವೀರ್ ಅವರಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಯದುವೀರ್ ಅವರಿಗೆ ರಾಜಕಾರಣಕ್ಕೆ ಬರೋದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಅಂತ. ಆದ್ರೆ ಅವರ ಪ್ರಮೋದಾದೇವಿ ಒಡೆಯವರು ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಅದು ಕೂಡ ಕಾಯ್ತಾ ಇದ್ದಾರೆ. ಹಾಗೆ ಒಟ್ಟಾರೆಯಾಗಿ ಪ್ರತಾಪ್ ಸಿಂಹ ಅವರಿಗೆ ಸೂಟ್ ಆಗುವಂತ ಸೆಲೆಬ್ರಿಟಿ ಯಾರಾದ್ರೂ ಇದ್ರೆ ಅದು ಯದುವೀರ್ ಅನ್ನೋದು ಕೂಡ ಮನಗಂಡಿರ್ತಕ್ಕಂಥದ್ದು. ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತ 10 ರಿಂದ 15 ನಿಮಿಷದ ಸಭೆಯಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಅದಕ್ಕೆ ಅಮಿತ್ ಶಾ ಅವರು ಕೂಡ ಒಂದ್ ರೀತಿಯಲ್ಲಿ ಒಪ್ಪಿಗೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ 2 ಹೆಸರನ್ನ ಕಳಿಸಿದ್ದಾರೆ. ಮೋದಿ ಅವರು ಯಾರನ್ನ ಡಿಸೈಡ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾದ್ರೆ ಬಹುತೇಕ ಪ್ರತಾಪ್ ಸಿಂಹ ಅವರು ಟಿಕೆಟ್ ಇಂದ ಹೊರಗಡೆ ಉಳಿಯುವಂತ ಚಾನ್ಸ್ ಜಾಸ್ತಿ ಇದೆ ಅನ್ನೋ ಮಾತುಗಳು ಕೂಡ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ರವೀಶ್.